Hi, good morning everyone. In the previous classes, we have to discuss about a definitions of assets and the representations of asset and the types of assets and last one equal sets. Idistu topics ಮೇಲೆ definitions ತಿಳ್ಕೊಂಡ್ರಿ ಹಾಗೆ representations of assets ಅಂತಂದ್ರೆ ಎಷ್ಟು representations ಅಲ್ಲಿ ನಾವು sets ಗಳನ್ನು represent ಮಾಡ್ತಾ ಹೋಗಬಹುದು ಅಂತ ಹೇಳ್ಕೊಟ್ಟಿದ್ದೀವಿ. ಹಾಗೆ types of assets ಅಲ್ಲಿ ಇರುವಂತ ಮೂರು types ಗಳನ್ನು ಹೇಳಿದ್ದೀವಿ. ಹಾಗೆ equal sets ಅಂದ್ರೆ ಏನು ಅಂತ definitions ಹೇಳಿದ್ದೀವಿ. ಅದರ ಬೇಸ್ ಮೇಲೆ ಇರುವಂತ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡ್ತಾ ಬಂದಿದ್ದೀವಿ. ಹೌದಲ್ವಾ? ಹಾಗಾದ್ರೆ ಇವತ್ತಿನ ಟಾಪಿಕ್ ಅಲ್ಲಿ ನಾವು ಮಾಡ್ತಿರೋಂಥ ಟಾಪಿಕ್ ಯಾವುದು ಅಂತಂದ್ರೆ ಸಬ್ಸೆಟ್. ಹಾಗಾದ್ರೆ ಸಬ್ಸೆಟ್ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಂಡು ಹೋಗ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇವಾಗ ಒಂದು ಸೆಟ್ ಅಲ್ಲಿ ನಾವು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ನಿಮ್ಮ ಸ್ಕೂಲಲ್ಲಿ ಇರುವಂತಹ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಒಂದು ಸೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಅದು ಸೆಟ್ ಎ ಅಂತ ಕಾಲ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಸೆಟ್ ಬಿ ಅಲ್ಲಿ ನಿಮ್ಮ ಕ್ಲಾಸ್ ರೂಮಲ್ಲಿ ಇರುವಂಥ ಎಲಿಮೆಂಟ್ಸ್ಗಳು ಅಂದರೆ ಸ್ಟೂಡೆಂಟ್ಸ್ಗಳನ್ನೆಲ್ಲ ಒಂದು ಸೆಟ್ಟಲ್ಲಿ ತೊಗೊಳ್ತಾ ಇದ್ದೀವಿ. ಆ ಸೆಟ್ಟನ್ನು ನಾವೇನಂತ ಕರಿತಾ ಹೋಗೋಣ, ಸೆಟ್ ಬಿ ಅಂತ ತೊಗೊಳ್ತಾ ಹೋಗೋಣ. ಹಾಗಾದರೆ ಸೆಟ್ ಎಲ್ಲಿರುವಂಥ ಯಾರ್ಯಾರು ನಿಮ್ಮ ಸ್ಕೂಲಲ್ಲಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಸನ್ನು ನಾವು ಸೆಟ್ ಎಲ್ಲಿ ಹಾಕ್ತಾ ಇದ್ದೀವಿ. ಹಾಗೆ ಸೆಟ್ ಬಿ ಯಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾರ್ಯಾರು ಅಥವಾ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಅಂತಂದರೆ ನಿಮ್ಮ ತರಗತಿಯಲ್ಲಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳನ್ನು ನಾವು ಸೆಟ್ ಬಿ ಅಲ್ಲಿ ಹಾಕ್ತಾ ಇದ್ದೀವಿ. ಹಾಗಾದರೆ ಸೆಟ್ ಬಿ ಅಲ್ಲಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟು ಈ ಸ್ಕೂಲಲ್ಲಿರುವಂಥ ಸ್ಟೂಡೆಂಟ್ಸ್ಗಳು ಹೌದಲ್ವಾ? ಹಾಗಾದರೆ ಏನಂತ ಹೇಳ್ತಾ ಹೋಗ್ಬೋದು ಅಂದರೆ ಎವ್ರಿ ಸ್ಟೂಡೆಂಟ್ಸ್ ಆಫ್ ದ ಸೆಟ್ ಬಿ ಈಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ದ ಸೆಟ್ ಎ ಅಥವಾ ಎಲಿಮೆಂಟ್ ಆಫ್ ಸ್ಟೂಡೆಂಟ್ಸ್ ಆಫ್ ದ ಸೆಟ್ ಎ ಅಂತ ಹೇಳ್ತಾ ಹೋಗ್ಬೋದು. ಹೌದಲ್ವಾ? ಹಾಗಾದರೆ ಸಬ್ಸೆಟ್ ಅಂದರೆ ಡೆಫಿನೇಷನ್ಸ್ ಅಂತ ಹೇಳ್ಬಿಡ್ತೀನಿ. ಸಬ್ಸೆಟ್ ಅನ್ನೋದ್ರೆ ಡೆಫಿನೇಷನ್ಸ್ ಏನು ಅಂತಂದರೆ ಸಬ್ಸೆಟ್ A set A is said to be subset of B. A set A is said to be subset of B. Set A ಅನ್ನೋದು subset of B ಅಂತ ಹೇಳಬೇಕು ಅಂದ್ರೆ if every element of set A is also an element of set B ಆಗ್ತಾ ಇದ್ದಾರೆ ಅಂದ್ರೆ we call it as A is a subset of B ಅಂತ ಹೇಳ್ತೀವಿ. ಹಾಗಾದ್ರೆ ಸಿಂಬಾಲಿಕಲಿ ನಾವು ಸಬ್ಸೆಟ್ ನ ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂತಂದ್ರೆ ಸ್ಮಾಲ್ ಕ್ಯಾಪಿಟಲ್ ಸಿ ಇಂದ ನಾವು ಸಬ್ಸೆಟ್ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸಿಂಬಾಲಿಕಲಿ ನಾವು ಡೆನೋಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇದನ್ನ ವರ್ಡಿಂಗ್ಸ್ ಅಲ್ಲಿ ಯಾವ ತರ ಓದೋದು ಅಂತಂದ್ರೆ is a subset of or is contained in ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಜನರಲ್ ಎಕ್ಸಾಂಪಲ್ ನೋಡೋದಾದ್ರೆ ಒಂದು ದೊಡ್ಡ ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿಲಿ 3 ಪರ್ಸನ್ಸ್ ಮೇನ್ ಹೆಡ್ಗಳಿದ್ದಾರೆ. ಓಕೆನಾ? ಈಗ ಅವ್ರ ಮಧ್ಯದಲ್ಲಿ ಒಂದಿಷ್ಟು ಕ್ಲಾಶಸ್ ಆಗ್ಬಿಡುತ್ತೆ. ಆ ಕ್ಲಾಶಸ್ ಆದಾಗ ಏನಾಗ್ತಾ ಇದೆ, ಎ ಅನ್ನೋ ಫ್ಯಾಮಿಲಿ ಸಪ್ರೇಟ್ ಆಗಿ ಡಿವೈಡ್ ಆಗ್ತಾರೆ, ಬಿ ಅನ್ನೋ ಫ್ಯಾಮಿಲಿ ಸಪ್ರೇಟ್ ಆಗಿ ಡಿವೈಡ್ ಆಗ್ತಾರೆ, ಸಿ ಅನ್ನೋ ಫ್ಯಾಮಿಲಿನ ಸಪ್ರೇಟ್ ಆಗಿ ಡಿವೈಡ್ ಆಗ್ತಾರೆ. ಹಾಗೆ ಎ ಫ್ಯಾಮಿಲಿಲಿ 4 ಮೆಂಬರ್ಸ್ ಇದ್ದಾರೆ, ಬಿ ಫ್ಯಾಮಿಲಿಲಿ 5 ಮೆಂಬರ್ಸ್ ಇದ್ದಾರೆ, ಹಾಗೆ ಸಿ ಫ್ಯಾಮಿಲಿಲಿ 6 ಮೆಂಬರ್ಸ್ ಇದ್ದಾರೆ ಅಂತ ಅನ್ಕೋಣ. ಹಾಗಾದ್ರೆ ಟೋಟಲ್ ಬಿಗ್ ಫ್ಯಾಮಿಲಿಲಿ ಇರುವಂತಹ ಪರ್ಸನ್ಸ್ ಎಷ್ಟಾಗ್ತಾ ಇದ್ದಾರೆ, 4 + 5 + 6. ಹಾಗಾದ್ರೆ 15 ಮೆಂಬರ್ಸ್ ಇರುವಂತಹ ಒಂದು ದೊಡ್ಡ ಫ್ಯಾಮಿಲಿ ಇದೆ. ದಟ್ ಈಸ್ ಎ ಕ್ಯಾಪಿಟಲ್ ಡಿ ಅಂತ ತಗೊಂಡು ಹೋಗೋಣ. ಓಕೆನಾ? ಕ್ಯಾಪಿಟಲ್ ಡಿ ಅಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ? ಇವಾಗ 15 ಮೆಂಬರ್ಸ್ ಇದ್ದಾರೆ. ಆ 15 ಮೆಂಬರ್ಸ್ ಅಲ್ಲಿ ಡಿವೈಡ್ ಆಗಿರುವಂಥ ಫ್ಯಾಮಿಲೀಸ್ ಎಷ್ಟು? 3 ಫ್ಯಾಮಿಲೀಸ್. ಯಾವ್ದಾದ್ರು? ಎ ಫ್ಯಾಮಿಲಿ, ಬಿ ಫ್ಯಾಮಿಲಿ ಅಂಡ್ ಸಿ ಫ್ಯಾಮಿಲಿ. ಎ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ? 4 ಮೆಂಬರ್ಸ್ ಇದ್ದಾರೆ. ಬಿ ಫ್ಯಾಮಿಲಿಲಿ 5 ಮೆಂಬರ್ಸ್ ಇದೆ. ಸಿ ಫ್ಯಾಮಿಲಿಲಿ 6 ಮೆಂಬರ್ಸ್ ಇದ್ದಾರೆ. ಹಾಗಾದ್ರೆ ಈ 6 ಮೆಂಬರ್ಸ್ ಕೂಡ ಕ್ಯಾಪಿಟಲ್ ಡಿ ಅಂದ್ರೆ ಡಿ ಸೆಟ್ ಅಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳ ಪರ್ಸನ್ಸ್ಗಳು ಯಾವುದಲ್ಲ. ಹಾಗಾದ್ರೆ ನಾವು ಸಿ ಈಸ್ ಎ ಸಬ್ಸೆಟ್ ಆಫ್ ಡಿ ಅಂತ ಹೇಳ್ತಾ ಹೋಗೋದಾ ಅಂದ್ರೆ ಎವ್ರಿ ಫ್ಯಾಮಿಲಿ ಪರ್ಸನ್ಸ್ ಈಸ್ ಆಲ್ಸೋ ಎನ್ ಫ್ಯಾಮಿಲಿ ಪರ್ಸನ್ಸ್ ಆಫ್ ದ ಫ್ಯಾಮಿಲಿ ಡಿ ಆಗ್ತಾ ಹೋಗೋದು. ಹೌದಲ್ವಾ? ಒಂದು ದೊಡ್ಡ ಫ್ಯಾಮಿಲಿಯಲ್ಲಿರುವಂತಹ 3 ಸಬ್ ಫ್ಯಾಮಿಲೀಸ್ಗಳನ್ನ ನಾವು ತಗೊಳ್ತಾ ಹೋದ್ರೆ ಆಗ ನಮಗೆ ಏನಾಗ್ತಾ ಹೋಗುತ್ತೆ, ಸಿ ಯಲ್ಲಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಅಥವಾ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕ್ಯಾಪಿಟಲ್ ಡಿ ಫ್ಯಾಮಿಲಿ ಇರೋರು ಯಾವುದಲ್ವಾ. ಹಾಗೆ ಬಿ ಫ್ಯಾಮಿಲಿ ಇರುವಂಥ ಪ್ರತಿಯೊಬ್ಬ ಪರ್ಸನ್ಸ್ ಕೂಡ ಡಿ ಫ್ಯಾಮಿಲಿ ಇರೋರೆ. ಹಾಗೆ ಎ ಫ್ಯಾಮಿಲಿ ಇರುವಂಥ ಪ್ರತಿಯೊಬ್ಬ ಪರ್ಸನ್ಸ್ ಕೂಡ ಡಿ ಫ್ಯಾಮಿಲಿ ಇರೋರೆ. ಹಾಗಾದ್ರೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಬರೀತಾ ಹೋಗ್ಬೋದು. ಹಾಗೆ ಬಿ ಇಸ್ ಎ
ಸಬ್ಸೆಟ್ ಆಫ್ ಡಿ ಅಂತ ಬರೀತಾ ಹೋಗ್ಬೋದು, ಹಾಗೆ ಸಿ ಇಸ್ ಎ ಸಬ್ಸೆಟ್ ಆಫ್ ಡಿ ಅಂತ ಬರೀತಾ ಹೋಗ್ಬೋದು, ಹೌದಲ್ವಾ? ಹಾಗಾದರೆ ಸಬ್ಸೆಟ್ ಅಂದರೆ ಕ್ಲಾರಿಫಿಕೇಶನ್ಸ್ ಆಗ್ತಾ ಇದಲ್ವಾ ನಿಮಗೆ? ಹಾಗಾದರೆ ಸಬ್ಸೆಟ್ಸ್ ಅಂದರೆ ಏನಂತ ಅಂತ ಹೇಳ್ತಾ ಹೋಗ್ಬೋದು, ಎ ಸೆಟ್ ಇಸ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕು ಅಂದರೆ, ಎ ಸೆಟ್ ಎ ಇಸ್ ಸೆಟ್ ಟು ಬಿ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕು ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಸೆಟ್ ಬಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಆಗುತ್ತಾ? ಅದನ್ನು ಚೆಕ್ ಮಾಡೋದಾದರೆ ಬಿ ಇಸ್ ಸೆಟ್ ಟು ಬಿ ಎ ಸಬ್ಸೆಟ್ ಆಫ್ ಎ ಅಂತ ಹೇಳಬೇಕು ಅಂದರೆ, ಬಿ ಇಸ್ ಸೆಟ್ ಟು ಬಿ ಎ ಸಬ್ಸೆಟ್ ಆಫ್ ಎ ಅಂತ ಹೇಳಬೇಕು ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಬಿ ಇರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಈಸ್ ಆಲ್ಸೋ ಅನ್ ಎಲಿಮೆಂಟ್ ಆಫ್ ಸೆಟ್ ಎ, ಸೆಟ್ ಎಲ್ಲಿರುವಂತಹ ಪ್ರತಿಯೊಬ್ಬ ಎಲಿಮೆಂಟ್ಸ್ಗಳು ಆಗ್ತಾ ಇದ್ದಾರೆ ಅಂದರೆ ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ಸಬ್ಸೆಟ್ಸ್ ಅಂದರೆ ಯಾವ ಥರ ಬರ್ತಾ ಹೋಗ್ಬೋದು, ನಂಬರ್ ಸಿಸ್ಟಮ್ಸಲ್ಲಿ ಯಾವ ಥರ ಹೇಳ್ತಾ ಹೋಗ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಾದರೆ ನಂಬರ್ ಸಿಸ್ಟಮ್ಸ್ ಅಂದರೆ ಎಷ್ಟು ಟೈಪ್ಸ್ ಇದೆ ನಮಗೆ? ನ್ಯಾಚುರಲ್ ನಂಬರ್ಸ್ ಇದೆ, ರ್ಯಾಷನಲ್ ನಂಬರ್ಸ್ ಇದೆ, ಇಂಟೀಜರ್ಸ್ ಇದೆ, ಹಾಗೆಯೇ ಇರ್ಯಾಷನಲ್ ನಂಬರ್ಸ್ ಇದೆ, ಹಾಗೆಯೇ ರಿಯಲ್ ನಂಬರ್ಸ್ ಇದೆ, ಹೌದಲ್ವಾ? ಇದಿಷ್ಟು ನಂಬರ್ ಸಿಸ್ಟಮ್ಸಲ್ಲಿ ಇರುವಂಥ ನಂಬರ್ಸ್ಗಳು. ಹಾಗಾದರೆ ನ್ಯಾಚುರಲ್ ನಂಬರ್ ಈಸ್ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗ್ತಾ ಹೋಗುತ್ತಾ? ಯಾಕೆ? ನ್ಯಾಚುರಲ್ ನಂಬರ್ಸಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವುದು? 1 2 3 4 5 6 7 ಕಂಟಿನ್ಯೂ, ಹೌದಲ್ವಾ? ಹೀಗೆ ಇಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನ ನಾವು ರಿಯಲ್ ನಂಬರ್ಸಲ್ಲಿ ಬರೀತಾ ಹೋಗ್ಬೋದಲ್ಲ? ಹಾಗಾದರೆ ರಿಯಲ್ ನಂಬರ್ಸ್ ಅಂದರೆ ಏನು ಹೇಳ್ತಾ ಹೋಗ್ಬೋದು? ಇಟ್ ಕಂಟೈನ್ಸ್ ಎ ಬೋತ್ ರ್ಯಾಷನಲ್ಸ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್, ಹೌದಲ್ವಾ? ರ್ಯಾಷನಲ್ ನಂಬರ್ಸು ಇರುತ್ತೆ, ಹಾಗೆ ಇರ್ಯಾಷನಲ್ ನಂಬರ್ಸು ಇರ್ತಾ ಹೋಗುತ್ತೆ. ಹಾಗಾದರೆ ನ್ಯಾಚುರಲ್ ನಂಬರ್ ಈಸ್ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಎಸ್, ಇಟ್ಸ್ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗ್ತಾ ಹೋಗುತ್ತೆ. ಹಾಗೆ ರ್ಯಾಷನಲ್ ನಂಬರ್ಸ್ ಈಸ್ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗ್ತಾ ಹೋಗುತ್ತಾ? ಎಸ್. ಯಾಕೆ ರಿಯಲ್ ನಂಬರ್ಸ್ ಆಗ್ತಾ ಹೋಗುತ್ತೆ, ಸಬ್ಸೆಟ್ ಆಗ್ತಾ ಹೋಗುತ್ತೆ ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಕ್ಯೂ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಕ್ಯೂ ಈಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಸೆಟ್ ಆರ್ ಆಗ್ತಾ ಹೋಗುತ್ತೆ. ಸೆಟ್ ಆರ್ ಅಂದರೆ ನಮಗೆ ಏನರ್ಥ? ಇಟ್ಸ್ ಆನ್ ರಿಯಲ್ ನಂಬರ್ ಸೆಟ್. ಸೆಟ್ ಕ್ಯೂ ಅಂದರೆ ಏನರ್ಥ? ಇಟ್ಸ್ ಆನ್ ರ್ಯಾಷನಲ್ ನಂಬರ್ ಸೆಟ್, ಹೌದಲ್ವಾ? ರ್ಯಾಷನಲ್ ನಂಬರ್ಸ್ ಎಲ್ಲ ನಮ್ಗೆ ಏನಂತ ಹೋಗುತ್ತೆ? ರಿಯಲ್ ನಂಬರ್ಸ್ ಅಲ್ಲಿ ಇರ್ತಾ ಹೋಗುತ್ತೆ, ಹೌದಲ್ವಾ? ಹಾಗಾದ್ರೆ ನಾವೇನಂತ ಬರಿತಾ ಹೋಗ್ಬೋದು? ಕ್ಯೂ ಇಸ್ ಎ ಸಬ್ಸೆಟ್ ಆಫ್ ಆರ್. ಹಾಗೆ ಆರ್ ಇಸ್ ಎ ಸಬ್ಸೆಟ್ ಆಫ್ ಕ್ಯೂ ಆಗ್ತಾ ಹೋಗುತ್ತಾ? ನೋ, ಆರ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಕ್ಯೂ ಆಗುತ್ತೆ. ಯಾಕೆ ಅಂದರೆ ರಿಯಲ್ ನಂಬರ್ಸ್ ಅಲ್ಲಿ ನಮಗೆ ಏನಾಗ್ತಾ ಹೋಗುತ್ತೆ? ಇಟ್ ಕಂಟೈನ್ಸ್ ಬೋತ್ ರ್ಯಾಷನಲ್ಸ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್, ಹೌದಲ್ವಾ? ಬೋತ್ ರ್ಯಾಷನಲ್ಸ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್ಗಳು ಇರ್ತಾ ಹೋಗುತ್ತೆ. ಬಟ್ ರ್ಯಾಷನಲ್ ನಂಬರ್ ಸೆಟ್ ಅಂತಂದರೆ ಓನ್ಲಿ ನಮಗೆ ರ್ಯಾಷನಲ್ ನಂಬರ್ಸ್ಗಳು ಮಾತ್ರ ಇರ್ತಾ ಹೋಗುತ್ತೆ, ಇರ್ಯಾಷನಲ್ ನಂಬರ್ಸ್ಗಳು ಇರೋದಿಲ್ಲ. ಹಾಗಾದರೆ ಆರ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಕ್ಯೂ, ಆರ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಕ್ಯೂ ಅಂತ ಹೇಳ್ತಾ ಹೋಗ್ಬೋದು. ಇದಿಷ್ಟು ನಿಮಗೆ ಸಬ್ಸೆಟ್ಸ್ ಮೇಲಿರುವಂತಹ ಟಾಪಿಕ್ಸ್. ಇದ್ರ ಬೇಸ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ, ನೋಡ್ತಾ ಹೋಗೋಣ. ಎಸ್, ಹಾಗೆ ಪ್ರಾಬ್ಲಮ್ ನೋಡಿದಾಗ ಒಂದು ಎಕ್ಸಾಂಪಲ್ ತಗೊಂಡೋಗೋಣ. ಲೆಟ್ ಎ ಸೆಟ್ ಎ ಇಸ್ ಈಕ್ವಲ್ಸ್ ಟು 1 3 5. ಸೆಟ್ ಎಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವ್ದು? 1 3 ಆ್ಯಂಡ್ 5. ಓನ್ಲಿ 3 ಎಲಿಮೆಂಟ್ಸ್ಗಳಿದೆ. ಹಾಗೆ ಸೆಟ್ ಬಿ ಅಲ್ಲಿ ಎಕ್ಸ್ ಸಚ್ ದಟ್, ಬಟ್ ಸೆಟ್ ಬಿ ಏನಂತ ಹೇಳಿ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದೆ. ಸೆಟ್ ಬಿಲ್ಡರ್ ಫಾರ್ಮ್ ಇಂದ ನಾವು ಟ್ಯಾಬ್ಯುಲರ್ ಫಾರ್ಮಿಗೆ ಬರ್ಕೊಳ್ಳೋದಾದ್ರೆ ಸೆಟ್ ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ಆಡ್ ನ್ಯಾಚುರಲ್ ನಂಬರ್. ಎಕ್ಸ್ ಅನ್ನೋದು ಏನಾಗ್ತಾ ಇದೆ ಇಲ್ಲಿ? ಎಲ್ಲ ಆಡ್ ನ್ಯಾಚುರಲ್ ನಂಬರ್ಸ್ಗಳಾಗ್ತಾ ಇದೆ. ಆ್ಯಂಡ್ ಇಸ್ ಎ ಲೆಸ್ ದ್ಯಾನ್ 6, ಲೆಸ್ ದ್ಯಾನ್ 6 ಗಿಂತ ಕೆಳಗಡೆ ಇರುವಂಥ ಆಡ್ ನ್ಯಾಚುರಲ್ ನಂಬರ್ಸ್ಗಳು ಯಾವ್ದಾದ್ರು? 1 3 5. ಹಾಗಾದ್ರೆ ಸೆಟ್ ಬಿ ಅಲ್ಲಿ ಬರುವಂಥ ಎಲಿಮೆಂಟ್ಸ್ಗಳು ಯಾವ್ದು? 1 3 5. ಹಾಗಾದ್ರೆ ದೆನ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ನಾ? A is a subset of B now. Subset na definition ಏನು? Every element of a set A is also an element of set B. ಹಾಗಾದ್ರೆ set A ಇರುವಂತ ಪ್ರತಿಯೊಂದು ಎಲಿಮೆಂಟ್ಸ್ ಯಾವ್ದು? 1 3 5. Also an element of set B ಆಗ್ತಾ ಇದೆಯಾ? Again set B ಅಲ್ಲಿ ನೋಡ್ತಾ ಹೋಗಬೇಕು. set B ಅಲ್ಲಿ ಯಾವ ಯಾವ ಎಲಿಮೆಂಟ್ಸ್ ಇದೆ? 1 3 5 ಇದೆ. ಹಾಗಾದ್ರೆ A is a subset of B ಅಂತ ಹೇಳ್ಕೊಬಹುದು. And B is a subset of A ಆಗುತ್ತಾ? B is a subset of A ಆಗಬೇಕು ಅಂದ್ರೆ ಡೆಫಿನಿಷನ್ಸ್ ಏನಾಗ್ತಾ ಹೋಗುತ್ತೆ? Every element of a set B, every element of a set B is also an element of set A. set B ಇರುವಂತ ಪ್ರತಿಯೊಂದು ಎಲಿಮೆಂಟ್ಸು set A ನ ಎಲಿಮೆಂಟ್ಸ್ ಗಳಾಗಿತ್ತು ಅಂದ್ರೆ ಮಾತ್ರ ನಾವು B is a subset of A ಅಂತ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ B ಸೆಟ್ ಅಲ್ಲಿ ಇರುವಂತ ಎಲ್ಲ ಎಲಿಮೆಂಟ್ಸ್ set A ಇದಾವ. ಹಾಗಾದ್ರೆ ಏನಾಗ್ತಾ ಹೋಗುತ್ತೆ? B is also a subset of A ಆಗ್ತಾ ಹೋಗುತ್ತೆ. If and only ಯಾವಾಗ ಆಗುತ್ತೆ ಈ ತರ ಕಂಡೀಷನ್ಸ್ ಅಂತಂದ್ರೆ if and only A is equals to B ಆದಾಗ ಮಾತ್ರ A is a subset of B or B is a subset of A ಆಗುತ್ತೆ. A is not equals to B ಆಗಿದೆ ಅಂದ್ರೆ A is not equals to B ಆಗಿದೆ ಅಂದ್ರೆ
ಒಂದು ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗಿರಬೇಕು ಅಥವಾ ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಆಗಿರುತ್ತೆ ಮಾತ್ರ. ಓಕೆನಾ? ಹಾಗಾದರೆ ಎಲಿಮೆಂಟ್ಸ್ಗಳು ನಮಗೆ ಸೇಮ್ ಇದೆ ಅಥವಾ ಈಕ್ವಲ್ ಸೆಟ್ಸ್ಗಳು ಆಗ್ತಾ ಇದೆ ಅಂದರೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗುತ್ತೆ ಅಥವಾ ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವ ಈ ಎಕ್ಸಾಂಪಲು? ಇನ್ನೊಂದು ನೋಡಿ. ಎಸ್, ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಲೆಟ್ ಸೆಟ್ ಎ is equals to AEIOU. AEIOU ಅದು ನಮಗೆ ಟ್ಯಾಬ್ಯುಲರ್ ಫಾರ್ಮಲ್ಲಿ ಇದೆ. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಳೋದಾದ್ರೆ ಏನಂತ ಹೇಳ್ಕೊಳ್ತೀರಾ? X such that X is an English alphabets, English vowels ಅಂತ ಹೇಳ್ತಾ ಹೋಗ್ಬೋದು. ಹೌದಲ್ವಾ? vowels ಅಥವಾ English alphabets ಅಂತ ಹೇಳಿದ್ರೆ ನಮಗೆ ಇದೇ ಸೆಟ್ ಬರ್ತಾ ಹೋಗ್ಬೋದು. ಹೌದಲ್ವಾ? ಹಾಗಾದ್ರೆ ಸೆಟ್ ಎ ಇರುವಂಥದ್ದು ಎಲ್ಲ ಎಲಿಮೆಂಟ್ಸ್ಗಳು ಏನಾಗ್ತಾ ಇದೆ? vowelsಗಳು ಆಗ್ತಾ ಇದೆ. ಹಾಗೆ ಸೆಟ್ ಬಿ ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವ್ದು? ಎ ಬಿ ಸಿ ಡಿ ಮಾತ್ರ. ಹಾಗಾದ್ರೆ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಆಗ್ತಾ ಹೋಗುತ್ತಾ? ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗಬೇಕು ಅಂದ್ರೆ ಅರ್ಥ ಏನು? ಎವ್ರಿ ಎಲಿಮೆಂಟ್ ಆಫ್ ಎ ಸೆಟ್ ಎ, ಸೆಟ್ ಎ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಬಿ ಅಲ್ಲಿದ್ರೆ ಮಾತ್ರ ನಮಗೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗ್ತಾ ಹೋಗುತ್ತಾ? ನೋ, ಯಾಕೆ ಆಗಲ್ಲ? ಸೆಟ್ ಎ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಬಿ ಅಲ್ಲಿ ಇಲ್ಲ. ಹಾಗಾಗಿ ಎ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಆಗ್ತಾ ಹೋಗುತ್ತಾ? ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಆಗ್ತಾ ಅಂತಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಬಿ ಇಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಸೆಟ್ ಎ ಆಗಿರ್ಬೇಕು. ಹೌದಲ್ಲ? ಹಾಗಾದ್ರೆ ಸೆಟ್ ಬಿ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಎ ಇದಾವ? ಸೆಟ್ ಎ ಇಲ್ಲ. ಹಾಗಾಗಿ ಬಿ ಇಸ್ ಆಲ್ಸೋ ನಾಟ್ ಎ ಸಬ್ಸೆಟ್ ಆಫ್ ಎ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ? ಹಾಗೆ ಪ್ರಾಪರ್ ಸಬ್ಸೆಟ್ಸ್ ಅಂತ ಒಂದಿದೆ, ಹಾಗೆ ಸೂಪರ್ ಸೆಟ್ಸ್ ಅಂದ್ರೆ ಇದೆ ಅಂತ ಒಂದು ಟಾಪಿಕ್ಸ್ ಇದೆ. ಅವೆರಡು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಪ್ರಾಪರ್ ಸೆಟ್ ಅಂತ ಹೇಳಬೇಕು ಅಂದರೆ ಒಂದು ಎಕ್ಸಾಂಪಲ್ ನೋಡಿ. ಲೆಟ್ ಎ ಇಸ್ ಈಕ್ವಲ್ಸ್ ಟು 1 2 3. ಸೆಟ್ ಎ ಇರುವಂಥ ಎಲಿಮೆಂಟ್ಸ್ಗಳು ಯಾವುದು? 1 2 3. ಹಾಗೆ ಸೆಟ್ ಬಿ ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವುದು? 1 2 3 4. 1 2 3 4. ಹಾಗಾದ್ರೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗ್ತಾ ಹೋಗುತ್ತಾ? ಎ ಇಸ್ ಸಬ್ಸೆಟ್ ಆಫ್ ಬಿ ಆಗುತ್ತೆ. ಯಾಕೆ ಅಂತ ಅಂದರೆ ಸೆಟ್ ಎ ಇರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಬಿ ಅಲ್ಲಿದ್ದಾವೆ. ಹಾಗಾದ್ರೆ ನಾವೇನಂತ ಬರೀತಾ ಹೋಗ್ಬೋದು? ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ ಎ ಇಸ್ ಈಕ್ವಲ್ಸ್ ಟು ಬಿ ಆಗ್ತಾ ಹೋಗುತ್ತಾ? ಎ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಸೆಟ್ ಎ ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವ್ದು? 1 2 3. ಹಾಗಾದ್ರೆ ಈಕ್ವಲ್ ಆಗಬೇಕು ಅಂದರೆ ಕಂಡೀಷನ್ಸ್ ಏನಾಗಬೇಕಾಗಿತ್ತು? ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಆಲ್ಸೋ ಅಥವಾ ಎಕ್ಸಾಕ್ಟ್ಲಿ ಸೇಮ್ ಹ್ಯಾಸ್ ದ ಎಲಿಮೆಂಟ್ ಆಫ್ ಸೆಟ್ ಬಿ. ಅಂದರೆ ಸೆಟ್ ಎ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಬಿ ಅಲ್ಲಿ ಇತ್ತು ಅಂದರೆ ಮಾತ್ರ ಎ ಇಸ್ ಈಕ್ವಲ್ಸ್ ಟು ಬಿ ಅಂತ ಹೇಳ್ತಾ ಇದ್ವಿ. ಹಾಗೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಬಿ ಆಗಿತ್ತು ಅಂದರೆ ಮಾತ್ರ ನಮಗೆ ಎರಡು ಸೆಟ್ಸ್ಗಳು ಈಕ್ವಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಹೌದಲ್ವಾ? ಹಾಗಾದ್ರೆ ಸೆಟ್ ಎ ಇರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು 1 2 3 ಅನ್ನೋ ಎಲಿಮೆಂಟ್ಸ್ 1 2 3 4 ಎಲಿಮೆಂಟ್ಸ್ಗಳು ಇದಾವೆ. ಸೆಟ್ ಬಿ ಅಲ್ಲಿ 1 2 3 4 ಎಲಿಮೆಂಟ್ಸ್ಗಳು ಇದೆ. ಹಾಗಾದ್ರೆ ಎ ಇಸ್ ಸಬ್ಸೆಟ್ ಆಫ್ ಬಿ ಆಗ್ತಾ ಹೋಗುತ್ತೆ. ಬಟ್ ಎ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಆಗ್ತಾ ಇದೆ ಅಂದರೆ ಎ ಇಸ್ ಎ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಪ್ರಾಪರ್ ಸೆಟ್ನ ಡೆಫಿನೇಷನ್ಸ್ ಗೊತ್ತಾಯ್ತಲ್ವಾ? ಎ ಅನ್ನೋದು ಸಬ್ಸೆಟ್ ಆಫ್ ಬಿ ಆಗಿತ್ತು ಆ್ಯಂಡ್ ಎ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಆಗಿದೆ ಅಂದರೆ ಎ ಇಸ್ ಎ ಪ್ರಾಪರ್ ಸೆಟ್ ಆಫ್ ಎ ಬಿ ಅಂತ ಹೇಳ್ತಾ ಹೋಗ್ಬೋದು. ಗೊತ್ತಾಯ್ತಲ್ವಾ? ಹಾಗಾದ್ರೆ ಸೂಪರ್ ಸೆಟ್ ಅಂತ ಹೇಳಿದ್ರೆ ಪ್ರಾಪರ್ ಸಬ್ಸೆಟ್ ಅಂದರೆ ಗೊತ್ತಾಯಿತು. ಪ್ರಾಪರ್ ಸಬ್ಸೆಟ್ ಅಂದರೆ ಕಂಡೀಷನ್ಸ್ ಏನಾಗಿರಬೇಕು? ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗಿತ್ತು ಅಂದರೆ ಆ್ಯಂಡ್ ಎ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಆಗ್ತಾ ಇದೆ ಅಂದರೆ ಎ ಇಸ್ ಎ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಆಗ್ತಾ ಹೋಗುತ್ತೆ. ಹಾಗಾದರೆ ಬಿ ಈಸ್ ಎ ಸೂಪರ್ ಸೆಟ್ ಆಫ್ ಎ ಆಗ್ತಾ ಇದೆ ಅಂದರೆ ಬಿ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಎ ಇಲ್ಲ. ಹೌದಲ್ವಾ? ಹಾಗಾದರೆ ಬಿ ಅನ್ನೋದನ್ನ ಏನಂತ ಹೇಳ್ತಾ ಹೋಗ್ಬೋದು? ಬಿ ಈಸ್ ಎ ಸೂಪರ್ ಸೆಟ್ ಆಫ್ ಸೆಟ್ ಎ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ಪ್ರಾಪರ್ ಸಬ್ಸೆಟ್ ಅಂದರೆ ಏನಂತ ಗೊತ್ತಾಯಿತು. ಹಾಗೆ ಸೂಪರ್ ಸೆಟ್ ಅಂದರೆ ಏನು ಅಂತ ಗೊತ್ತಾಯಿತು. ಪ್ರಾಪರ್ ಸಬ್ಸೆಟ್ ಅಂದರೆ ಕಂಡೀಷನ್ಸ್ ಏನಾಗಿರಬೇಕು? ಎ ಈಸ್ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಎ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಆಗಿದ್ರೆ ಮಾತ್ರ ನಾವು ಎ ಇಸ್ ಎ ಪ್ರಾಪರ್ ಸೆಟ್ ಆಫ್ ಬಿ ಅಂದರೆ ಎ ಅನ್ನೋದು ನಮಗೆ ಪ್ರಾಪರ್ ಸಬ್ಸೆಟ್ ಆಫ್ ದ ಸೆಟ್ ಬಿ ಆಗ್ತಾ ಇದೆ. ಬಟ್ ಬಿ ಇಸ್ ಎ ಸೂಪರ್ ಸೆಟ್ ಆಫ್ ಎ ಸೆಟ್ ಎ ಆಗ್ತಾ ಹೋಗುತ್ತೆ. ಅದೇ ಸೇಮ್ ಕಂಡೀಷನ್ಸ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಎ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಆಗ್ತಾ ಇದೆ ಅಂದರೆ ಬಿ ಇಸ್ ಎ ಸೂಪರ್ ಸೆಟ್ ಆಫ್ ಎ ಆಗ್ತಾ ಇರುತ್ತೆ. ಅದೇ ನಮಗೆ ಎ ಇಸ್ ಎ ಪ್ರಾಪರ್ ಸೆಟ್ ಆಫ್ ಸೆಟ್ ಬಿ ಆಗ್ತಾ ಇರುತ್ತೆ. ಇದಿಷ್ಟು ನಿಮಗೆ ಸಬ್ಸೆಟ್ಸ್ ಅಲ್ಲಿ ಬರುವಂಥ ಟಾಪಿಕ್ಸ್ಗಳು. ಸಬ್ಸೆಟ್ಸ್ ಅಂದರೆ ಇನ್ನೂ ಡೆಫಿನೇಷನ್ಸ್ ಗೊತ್ತಾಯಿತು. ಡೆಫಿನೇಷನ್ಸ್ ಆದಮೇಲೆ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡಿದ್ದೀರಾ. ಎಕ್ಸಾಂಪಲ್ಸ್ ಆದಮೇಲೆ ಪ್ರಾಪರ್ ಸಬ್ಸೆಟ್ಸ್ ಅಂದರೆ ಏನು ಅಂತ ನೋಡಿದ್ರಿ. ಹಾಗೆ ಸೂಪರ್ ಸೆಟ್ಸ್ ಅಂದರೆ ಏನು ಅಂತ ನೋಡಿದ್ದೀರಾ. ಹಾಗಾದರೆ ಸೆಟ್ಟಲ್ಲಿ ಒಂದೇ ಒಂದು ಎಲಿಮೆಂಟ್ ಇತ್ತು ಅಂದರೆ ಏನಂತ ಅಂತ ಕರಿತಾ ಹೋಗ್ತೀವಿ? ಆ ಎಲಿಮೆಂಟ್ಸ್ಗಳನ್ನ ಅಥವಾ ಆ ಸೆಟ್ನ ನಾವು ಸಿಂಗಲ್ ಟನ್ ಸೆಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಒಂದು ಎಕ್ಸಾಂಪಲ್ ನೋಡೋದಾದರೆ
ಸೆಟ್ ಎ ಈಸ್ ಈಕ್ವಲ್ಸ್ ಟು ಫ್ಲವರ್ ಪ್ಲೇಸಸ್ ಅಲ್ಲಿ 1 ಇತ್ತು ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ಸಿಂಗಲ್ಟನ್ ಸೆಟ್. ಯಾಕೆ ಅಂತಂದರೆ ಆ ಸೆಟ್ಟಲ್ಲಿ ಓನ್ಲಿ 1 ಎಲಿಮೆಂಟ್ ಇದೆ. ಎ ಸೆಟ್ ಕಂಟೈನ್ಸ್ ಓನ್ಲಿ 1 ಎಲಿಮೆಂಟ್, ದೆನ್ ವಿ ಕಾಲ್ ಇಟ್ ಆಸ್ ಅ ಸಿಂಗಲ್ಟನ್ ಸೆಟ್ ಅಂತ ಹೇಳ್ತಾ ಹೋಗ್ಬಿಟ್ಟು, ಗೊತ್ತಾಯ್ತಲ್ವಾ? ಹಾಗೆ ಇದ್ರ ಬೇಸ್ ಮೇಲೆ ಇರುವಂಥ ಪ್ರಾಬ್ಲಮ್ಸ್ಗಳನ್ನ ನೋಡ್ತಾ ಹೋಗೋಣ. ಹಾಗೆ ಒಂದು ಸೆಟ್ಗಳಿಗೆ ಸಬ್ಸೆಟ್ಸ್ಗಳನ್ನ ಹೇಗೆ ಬರಿತಾ ಹೋಗ್ಬೋದು ಅಂತ ನೋಡ್ತಾ ಹೋಗ್ಬೋದು. ಹಾಗೆ ಇನ್ನೊಂದು ಮೈನ್ ಪಾಯಿಂಟ್ ಇದೆ, ಏನಂತ ಅಂದರೆ ಪ್ರತಿಯೊಂದು ಸೆಟ್ಸ್ಗೂ ಇಟ್ಸೆಲ್ಫ್ ಇಸ್ ಎ ಸಬ್ಸೆಟ್ ಆಗ್ತಾ ಹೋಗುತ್ತೆ. ಹಾಗೆಯೇ ಎಂಟಿ ಸೆಟ್ ಇಸ್ ಆಲ್ಸೋ ಎ ಸಬ್ಸೆಟ್ ಆಫ್ ಎ ಸೆಟ್ ಎ. ಅಂದರೆ ಪ್ರತಿಯೊಂದು ಸೆಟ್ಗಳಿಗೂ ಎಂಟಿ ಸೆಟ್ ಅನ್ನೋದೇನಾಗಿರುತ್ತೆ, ಸಬ್ಸೆಟ್ಸ್ಗಳಾಗ್ತಾ ಇರುತ್ತೆ ಅನ್ನೋದನ್ನು ನಾವು ಹೇಳ್ತಾ ಹೋಗ್ಬೋದು. ಹಾಗೆ ಇನ್ನೊಂದು ಕಂಡೀಷನ್ಸ್ ಹೇಳೋದಾದರೆ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಪ್ರಾಬ್ಲಮ್ಸ್ ಬೇಸ್ ಮೇಲೆ ನಿಮಗೆ ಯಾವ ಥರ ಸಬ್ಸೆಟ್ಸ್ಗಳನ್ನ ಬರೆಯೋದು, ಹಾಗೆ ಸಬ್ಸೆಟ್ಸ್ಗಳನ್ನ ಯಾವ ಥರ ಬರ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದರೆ ಎಕ್ಸಾಂಪಲ್ ಪ್ರಾಬ್ಲಮ್ 1 ಪ್ರಾಬ್ಲಮ್ ನೋಡ್ತಾ ಹೋಗ್ತೀವಿ. ಕನ್ಸಿಡರ್ ದ ಸೆಟ್. ಕೆಳಗಡೆ ಒಂದಿಷ್ಟು ಸೆಟ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಆ ಸೆಟ್ಸಲ್ಲಿ ನಾವು ಫೈಂಡ್ ದ ಪೇರ್ ಆಫ್ ಸಬ್ಸೆಟ್ಸ್, ಯಾವ್ಯಾವ ಸೆಟ್ಸ್ಗಳು ನಮಗೆ ಸಬ್ಸೆಟ್ಸ್ ಆಗ್ತಾ ಹೋಗುತ್ತೆ, ಹಾಗೆ ಪ್ರಾಪರ್ ಸೆಟ್ಸ್ಗಳು ಯಾವ್ಯಾವುದಾಗುತ್ತೆ, ಹಾಗೆ ಸೂಪರ್ ಸೆಟ್ಸ್ಗಳು ಯಾವ್ಯಾವುದಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದರೆ ಈ ಸಿಂಬಲ್ ಇತ್ತು ಅಂದರೆ ಯಾವ ಸೆಟ್ಟು, ಎಂಟಿ ಸೆಟ್ ಆರ್ ನಲ್ ಸೆಟ್. ಹಾಗೆ ಸೆಟ್ ಎ ಕೊಡ್ತಾ ಇದ್ದಾನೆ 1 3 5, ಹಾಗೆ ಸೆಟ್ ಬಿ ಕೊಡ್ತಾ ಇದ್ದಾನೆ 1 5 9, ಹಾಗೆ ಸೆಟ್ ಸಿ ಕೊಡ್ತಾ ಇದ್ದಾನೆ 1 3 5 7 9. ಹೌದಲ್ಲ? ಹಾಗಾದರೆ ಎಂಟಿ ಸೆಟ್ ಅನ್ನೋದು ನಮಗೆ ಏನಾಗ್ತಾ ಇದೆ, ಇಸ್ ಎ ಸಬ್ಸೆಟ್ ಆಫ್ ಆಲ್ ಸೆಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ವಾ? ಹಾಗಾದರೆ ಎಂಟಿ ಸೆಟ್ ಅನ್ನೋದು ಯಾವ್ಯಾವ ಸೆಟ್ಗಳಿಗೆ ಸಬ್ಸೆಟ್ಸ್ ಆಗ್ತಾ ಹೋಗುತ್ತೆ, ಎಂಟಿ ಇಸ್ ಎ ಸಬ್ಸೆಟ್ ಆಫ್ ಎ ಆಗ್ತಾ ಹೋಗುತ್ತೆ, ಹಾಗೆ ಎಂಟಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗ್ತಾ ಹೋಗುತ್ತೆ, ಹಾಗೆ ಎಂಟಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಸಿ ಕೂಡ ಆಗ್ತಾ ಹೋಗುತ್ತೆ. ಹಾಗಾದರೆ ನೆಕ್ಸ್ಟ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗ್ತಾ ಹೋಗುತ್ತಾ? ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗಬೇಕು ಅಂದರೆ ಕಂಡೀಷನ್ಸ್ ಏನು, ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಬಿ ಅಲ್ಲಿ ಇತ್ತು ಅಂತಂದರೆ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ಕೊಳ್ಬೋದು. ಅಂದರೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ಕೊಳ್ಬೋದು. ಹಾಗಾದರೆ ಸೆಟ್ ಎ ಇರುವಂಥ ಎಲಿಮೆಂಟ್ಸ್ಗಳು ಯಾವುದು, 1 ಬಿಲಾಂಗ್ಸ್ ಟು ದ ಸೆಟ್ ಎ, ಹಾಗೆ 3 ಬಿಲಾಂಗ್ಸ್ ಟು ದ ಸೆಟ್ ಎ, 5 ಬಿಲಾಂಗ್ಸ್ ಟು ದ ಸೆಟ್ ಎ. ಹೌದಲ್ವಾ? ಬಟ್ 1 ಬಿಲಾಂಗ್ಸ್ ಟು ದ ಸೆಟ್ ಬಿ, 5 ಬಿಲಾಂಗ್ಸ್ ಟು ದ ಸೆಟ್ ಬಿ, 9 ಬಿಲಾಂಗ್ಸ್ ಟು ದ ಸೆಟ್ ಬಿ. ಹಾಗಾದರೆ 9 ಅನ್ನೋ ಎಲಿಮೆಂಟು ಸೆಟ್ ಎ ಇದೆಯಾ? ಸೆಟ್ ಎ ಇಲ್ಲ ಅಂದರೆ ಅರ್ಥ ಏನು, ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ. ಅಂದರೆ 1 3 5 ಅನ್ನೋ ಎಲಿಮೆಂಟ್ಸ್ಗಳು ಸೆಟ್ ಬಿ ಅಲ್ಲಿಲ್ಲ. ಹಾಗಾಗಿ ಎ ಈಸ್ ಎ ನಾಟ್ ಸಬ್ಸೆಟ್ ಆಫ್ ಬಿ. ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ. ಹಾಗಾದರೆ ಎ ಇಸ್ ಸಬ್ಸೆಟ್ ಆಫ್ ಸಿ ಆಗ್ತಾ ಹೋಗುತ್ತಾ ನೋಡೋಣ. ಎ ಇಸ್ ಸಬ್ಸೆಟ್ ಆಫ್ ಸಿ ಆಗುತ್ತಾ ಅಂದರೆ 1 ಬಿಲಾಂಗ್ಸ್ ಟು ದ ಸೆಟ್ ಎ, 3 ಬಿಲಾಂಗ್ಸ್ ಟು ದ ಸೆಟ್ ಎ, ಆ್ಯಂಡ್ 5 ಬಿಲಾಂಗ್ಸ್ ಟು ದ ಸೆಟ್ ಎ. ಸೆಟ್ ಎ ಇರೋಂಥ ಎಲಿಮೆಂಟ್ಸ್ಗಳು ಯಾವ್ಯಾವುದು, 1 3 5. ಹಾಗಾದರೆ ಸೆಟ್ ಸಿ ಅಲ್ಲಿರೋಂಥ ಎಲಿಮೆಂಟ್ಸ್ಗಳು ಯಾವ್ಯಾವುದು, 1 3 5 7 9. ಹಾಗಾದರೆ ಎ ಇಸ್ ಎ ಸಬ್ಸೆಟ್ ಆಫ್ ಸಿ ಆಗ್ತಾ ಹೋಗುತ್ತಾ? ಎಸ್, ಎ ಇಸ್ ಎ ಸಬ್ಸೆಟ್ ಆಫ್ ಸಿ ಆಗ್ತಾ ಹೋಗುತ್ತೆ. ಯಾಕೆ ಎ ಇಸ್ ಎ ಸಬ್ಸೆಟ್ ಆಫ್ ಸಿ ಆಗ್ತಾ ಹೋಗುತ್ತೆ? ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ, ಸೆಟ್ ಎ ಇರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಸಿ ಅಲ್ಲಿದೆ. ಹಾಗಾಗಿ ನಾವು ಎ ಇಸ್ ಎ ಸಬ್ಸೆಟ್ ಆಫ್ ಸೆಟ್ ಸಿ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ಪ್ರಾಪರ್ ಸೆಟ್ಸ್ಗಳು ಯಾವ್ಯಾವ್ದು ಆಗ್ತಾ ಹೋಗುತ್ತೆ? ಇದಿಷ್ಟು ನಮಗೆ ಸಬ್ಸೆಟ್ಸ್ಗಳು ಗೊತ್ತಾಯಿತು. ಸಬ್ಸೆಟ್ಸ್ಗಳು ಯಾವ್ದಾಗುತ್ತೆ, ಎಂಟಿ ಇಸ್ ಎ ಸಬ್ಸೆಟ್ ಆಫ್ ಎ, ಎಂಟಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗ್ತಾ ಹೋಗುತ್ತೆ, ಹಾಗೆ ಎಂಟಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಸಿ ಆಗ್ತಾ ಹೋಗುತ್ತೆ. ಬಟ್ ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಬಿಕಾಸ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ನಾಟ್ ಎನ್ ಎಲಿಮೆಂಟ್ ಆಫ್ ಸೆಟ್ ಬಿ ಆಗ್ತಾ ಇದೆ. ಹಾಗಾಗಿ ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಆಗ್ತಾ ಇದೆ. ಬಟ್ ಎ ಈಸ್ ಎ ಸಬ್ಸೆಟ್ ಆಫ್ ಸಿ ಆಗ್ತಾ ಹೋಗುತ್ತೆ. ಯಾಕೆ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಇರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಸಿ ಅಲ್ಲಿದ್ದಾವೆ. ಹಾಗಾಗಿ ಎ ಇಸ್ ಎ ಸಬ್ಸೆಟ್ ಆಫ್ ಸಿ ಆಗ್ತಾ ಹೋಗುತ್ತೆ. ಬಟ್ ಸಿ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎ ಆಗ್ತಾ ಹೋಗುತ್ತೆ. ಯಾಕೆ, ಸೆಟ್ ಸಿ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಎ ಇದ್ದಾವ ಅಂತ ಅಂದರೆ ಇಲ್ಲ. ಯಾಕೆ, 1 3 5 ಮಾತ್ರ ನಮಗೆ ಸೆಟ್ ಎ ಇದೆ. 7 9 ಅನ್ನೋ ಎಲಿಮೆಂಟ್ಸ್ಗಳು ಸೆಟ್ ಸಿ ಅಲ್ಲಿದ್ದಾವೆ, ಬಟ್ ಸೆಟ್ ಎ ಇಲ್ಲ. ಹಾಗಾಗಿ ಸಿ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎ ಆಗ್ತಾ ಹೋಗುತ್ತೆ. ಸಿ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎ ಆಗ್ತಾ ಹೋಗುತ್ತೆ. ಹಾಗಾದರೆ ಪ್ರಾಪರ್ ಸೆಟ್ಸ್ಗಳು ಯಾವ್ಯಾವ್ದು ಆಗ್ತಾ ಹೋಗುತ್ತೆ? ಪ್ರಾಪರ್ ಸೆಟ್ಸ್ಗಳು ಯಾವ್ಯಾವ್ದು ಆಗುತ್ತೆ ಹಾಗಾದರೆ, ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗ್ತಾ ಇದೆ. ಬಟ್ ಎ ಇಸ್ ನಾಟ್ ಈಕ್ವಲ್ಸ್ ಟು ಎ ಇಸ್ ಸಬ್ಸೆಟ್ ಆಫ್ ಸಿ ಆಗ್ತಾ ಇದೆ. ಬಟ್ ಎ ಇಸ್ ನಾಟ್ ಈಕ್ವಲ್ಸ್ ಟು ಸಿ, ಎ ಇಸ್ ನಾಟ್ ಈಕ್ವಲ್ಸ್ ಟು ಸಿ ಆಗ್ತಾ ಇದೆ. ಹೌದಲ್ವಾ? ಯಾಕೆ, ಸೆಟ್ ಎ ಇರುವಂಥ ಎಲಿಮೆಂಟ್ಸ್ಗಳು 1 3 5 is an exactly same element of set C ಆಗಿತ್ತು ಅಂದರೆ A is equals to C ಆಗ್ತಾ ಇತ್ತು. ಬಟ್ A ಇರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಸಿ ಅಲ್ಲಿದ್ದಾವೆ. ಬಟ್ 7 ಮತ್ತು 9 ಅನ್ನೋ ಎಲಿಮೆಂಟ್ಸ್ಗಳು ಸೆಟ್ ಎ ಇಲ್ಲ. ಹಾಗಾಗಿ A is not equals to C ಅಂತ ಬರೀತಾ ಹೋಗ್ತೀವಿ. ಹಾಗಾದರೆ A is a proper subset of
set C, proper subset of set C. ಹಾಗಾದ್ರೆ C is what? C is a superset of a set A ಆಗ್ತಾ ಹೋಗುತ್ತೆ. ಹಾಗಾದ್ರೆ A ಯಾವುದು ಆಗ್ತಾ ಇದೆ? Empty is a subset of A, empty is a subset of B, empty set is a subset of C, and A is a subset of C. A is not a subset of B, and C is not a subset of A ಆಗುತ್ತೆ. A is a proper subset of a set C ಆಗುತ್ತೆ, and C is a superset of set A ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ ಈ ಎಕ್ಸಾಂಪಲು? ಹಾಗೆ ಇನ್ನು ಎಕ್ಸಾಂಪಲ್ಸ್ಗಳು ನೋಡ್ತಾ ಹೋಗೋಣ. ಹಾಗೆಯೇ ಸಬ್ಸೆಟ್ ಆಫ್ ಎ ಸೆಟ್ ಆಫ್ ರಿಯಲ್ ನಂಬರ್ಸ್. ಹಾಗಾದರೆ ರಿಯಲ್ ನಂಬರ್ಸ್ ಅಂದರೆ ಯಾವ್ಯಾವ್ದು ಬರ್ತಾ ಹೋಗುತ್ತೆ? ರಿಯಲ್ ನಂಬರ್ಸ್ ಕಂಟೈನ್ಸ್ ಎ ಬೋತ್ ರ್ಯಾಷನಲ್ಸ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್, ಹೌದಲ್ವಾ? ಹಾಗಾದರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದರೆ ಏನು ಬರೀತಾ ಹೋಗ್ತೀರಾ? 1 2 3 4 ಸೊ ಆನ್ ಬರೀತಾ ಹೋಗಿ. ಹಾಗೆ ಸೆಟ್ ಕ್ಯೂ ಅಂತಂದರೆ ಇಟ್ ಕಂಟೈನ್ಸ್ x such that x belongs to R, x belongs to R, but x does not belongs to T. X does not belongs to T ಅಂತ ಬರುತ್ತೆ. ಇದು ನಮಗೆ ರ್ಯಾಷನಲ್ ಸೆಟ್ ಆಗ್ತಾ ಹೋಗುತ್ತೆ. or x such that x is equals to p by q ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತಂದ್ರೆ, p by q ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತಂದ್ರೆ ನಮಗೆ ರ್ಯಾಷನಲ್ ನಂಬರ್ಸ್ ನ ಸೆಟ್ ಗಳು ಆಗ್ತಾ ಹೋಗುತ್ತೆ. ಹಾಗೆ ಸೆಟ್ ಆಫ್ ಇಂಟಿಜರ್ಸ್ ಅಂದ್ರೆ ಏನಂತ ಬರೀತಾ ಹೋಗ್ತೀರಾ? ಸೆಟ್ ಆಫ್ ಇಂಟಿಜರ್ಸ್ ಅಂದ್ರೆ ಇಟ್ ಕಂಟೈನ್ಸ್ ಎ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ನಂಬರ್ಸ್ ಇನ್ಕ್ಲೂಡಿಂಗ್ ಎ 0, ಹೌದಲ್ವಾ? 1 2 3 ಸೊ ಆನ್ ಕಂಟಿನ್ಯೂ, ಹೌದಲ್ವಾ? ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂದ್ರೆ ಸೆಟ್ ಆಫ್ ಇಂಟಿಜರ್ಸ್ ಗಳಿವೆ ಅಂತ ನಾವು ಯಾವ ತರ ಬರೀತಾ ಹೋಗ್ಬೋದು? ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ 0 -2 -1 0 1 2 3 ಅಂದ್ರೆ 0 +or -1 +or -2 +or -3 ಸೊ ಆನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಹೌದಲ್ವಾ? ಸೆಟ್ ಆಫ್ ಇಂಟಿಜರ್ಸ್ ನ. ಹಾಗೆ T ಅಂದ್ರೆ ನಮಗೆ ಸೆಟ್ ಆಫ್ ಇರ್ರಾಷನಲ್ ನಂಬರ್ಸ್ ಆಗ್ತಾ ಹೋಗುತ್ತೆ. ಸೆಟ್ ಆಫ್ ಇರ್ರಾಷನಲ್ ನಂಬರ್ಸ್ ಆಗ್ತಾ ಹೋಗುತ್ತೆ ಅಂದ್ರೆ ನಮಗೆ ಸೆಟ್ ಆಫ್ ಇರ್ರಾಷನಲ್ ನಂಬರ್ಸ್ ಅಂದ್ರೆ x is not equals to p by q ಅಂದ್ರೆ ಆ ಇರ್ರಾಷನಲ್ ನಂಬರ್ಸ್ ಅಂದ್ರೆ ನಮಗೆ p by q ಫಾರ್ಮ್ ಅನ್ನು ಹೊರತುಪಡಿಸಿ ಇನ್ನು ಉಳ್ಕೊಂಡಿರೋ ಎಲ್ಲ ಫಾರ್ಮ್ಸ್ ಅನ್ನು ನಾವು ಇರ್ರಾಷನಲ್ ನಂಬರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ p by q ಫಾರ್ಮ್ ಅಲ್ಲಿ ಇರುವಂಥ ನಂಬರ್ಸ್ಗಳನ್ನ ಬಿಡ್ತೀವಿ, ಇನ್ನು ಉಳ್ಕೊಂಡಿರೋಂಥ ಎಲ್ಲ ನಂಬರ್ಸ್ಗಳನ್ನ ನಾವು ಸೆಟ್ ಆಫ್ ಇರ್ರಾಷನಲ್ ನಂಬರ್ಸ್ ಅಂತ ಹೇಳ್ತಾ ಹೋಗ್ಬೋದು, ಹೌದಲ್ವಾ? ಹಾಗೆ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂದ್ರೆ ಇಟ್ ಕಂಟೈನ್ಸ್ ಬೋತ್ ರ್ಯಾಷನಲ್ಸ್ ಅಂಡ್ ಇರ್ರಾಷನಲ್ ನಂಬರ್ಸ್. ಹಾಗಾದ್ರೆ n is a subset of z ಆಗ್ತಾ ಹೋಗುತ್ತಾ? n is a subset of z ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಇಟ್ ಕಂಟೈನ್ಸ್ ಆಲ್ ಪಾಸಿಟಿವ್ ನಂಬರ್ಸ್, ಹೌದಲ್ವಾ? n ಅನ್ನು ನಮಗೆ ಏನಾಗ್ತಾ ಹೋಗುತ್ತೆ? ಎಲ್ಲಾ ಪಾಸಿಟಿವ್ ನಂಬರ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡು ಹೋಗಿರುತ್ತೆ. ಹಾಗಾದ್ರೆ z ಅನ್ನೋದು ಏನಾಗಿರುತ್ತೆ? ಇಟ್ ಕಂಟೈನ್ಸ್ both positive numbers and negative numbers, ಹೌದಲ್ವಾ? both positive numbers and negative numbers including 0. ಹಾಗಾದ್ರೆ set n is a subset of z ಆಗ್ತಾ ಹೋಗುತ್ತಾ? yes, ಯಾಕೆಂದ್ರೆ every element of a set n is also an element of z ಆಗ್ತಾ ಇದೆ. ಹಾಗಾಗಿ n is a subset of z ಆಗ್ತಾ ಹೋಗುತ್ತೆ. ಹಾಗೆ z is a subset of q ಆಗ್ತಾ ಹೋಗುತ್ತಾ ಅಂದ್ರೆ yes, z is a subset of q ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. -5 can be written as -5/1 ಬರ್ಕೋಬೋದಲ್ವಾ? ಬಟ್ ರ್ಯಾಷನಲ್ ನಂಬರ್ಸ್ ಅಂದ್ರೆ ನಮಗೆ ಏನಾಗ್ತಾ ಹೋಗುತ್ತೆ? p by q ಫಾರ್ಮ್ ಅಲ್ಲಿ ಇರ್ತಾ ಹೋಗುತ್ತೆ. ಹಾಗಾದ್ರೆ -5 is also an element of set ರ್ಯಾಷನಲ್ ನಂಬರ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ z is also a subset of q ಆಗ್ತಾ ಹೋಗುತ್ತೆ. ಹಾಗಾದ್ರೆ n is a subset of q ಆಗ್ತಾ ಹೋಗುತ್ತಾ? yes, n is a subset of z ಆಗ್ತಿದೆ ಅಂದ್ರೆ every element of a set n is also an element of z ಆಗ್ತಿದೆ ಅಂದ್ರೆ z is an element of set ಅಲ್ಲಿ z ಅಲ್ಲಿ ಇರುವಂತ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ z ಅಲ್ಲಿ q ಅಲ್ಲಿ ಇದಾವೆ ಅಂತ ಅಂದ್ರೆ n is a subset of q ಆಗ್ತಾ ಹೋಗುತ್ತೆ. ಹಾಗಾದ್ರೆ ಒಂದು ರಿಲೇಶನ್ಸ್ ಬರೆಯೋದ್ರೆ ಏನಂತ ಬರೀತಾ ಹೋಗ್ಬೋದು? n is a subset of z and z is a subset of q ಅಂತ ಬರೀತಾ ಹೋಗ್ಬೋದು. ಹಾಗಾದ್ರೆ ಇನ್ನು ಉಳ್ಕೊಂಡಿರುವಂತ ಎಲಿಮೆಂಟ್ಸ್ಗಳು q is a subset of t ಆಗ್ತಾ ಹೋಗುತ್ತಾ? q is not a subset of t ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಸೆಟ್ z q ಅಲ್ಲಿ ಇರುವಂತ ಎಲ್ಲ ಎಲಿಮೆಂಟ್ಸ್ಗಳು ಯಾವ ಫಾರ್ಮ್ಯಾಟ್ ಅಲ್ಲಿ ಇರ್ತಾ ಹೋಗುತ್ತೆ? p by q ಫಾರ್ಮ್ ಅಲ್ಲಿ ಇರ್ತಾ ಹೋಗುತ್ತೆ. ಬಟ್ ಸೆಟ್ t ಅಲ್ಲಿ ಏನಾಗಿರುತ್ತೆ? p by q ಫಾರ್ಮ್ ಅನ್ನು ಹೊರತುಪಡಿಸಿ ಇನ್ನು ಉಳ್ಕೊಂಡಿರುವಂತ ಎಲ್ಲ ಎಲಿಮೆಂಟ್ಸ್ಗಳು ಅಂದ್ರೆ √2 √5 pi ಈ ಎಲ್ಲ ಎಲಿಮೆಂಟ್ಸ್ಗಳು ಎಲ್ಲಿರ್ತಾ ಹೋಗುತ್ತೆ? ಇರ್ರಾಷನಲ್ ಸೆಟ್ ಅಲ್ಲಿ ಇರ್ತಾ ಹೋಗುತ್ತೆ. ಹಾಗಾದ್ರೆ q is not a subset of t ಅಂತ ಬರೀತಾ ಹೋಗ್ಬೋದು. q is not a subset of t ಅಂತ ಬರೀತಾ ಹೋಗ್ಬೋದು. ಹಾಗಾದ್ರೆ q is a subset of r ಆಗ್ತಾ ಹೋಗುತ್ತಾ? q is a subset of r ಆಗ್ತಾ ಅಂದ್ರೆ yes, q is a subset of r ಆಗ್ತಾ ಹೋಗುತ್ತೆ. ಯಾಕೆ? ಸೆಟ್ q ಅಲ್ಲಿರುವಂತ ಎಲಿಮೆಂಟ್ಸ್ಗಳು ಯಾವ್ಯಾವುದು? ರ್ಯಾಷನಲ್ ನಂಬರ್ಸ್. ಸೆಟ್ r ಅಂದ್ರೆ ಅರ್ಥ ಏನು? ಇಟ್ ಕಂಟೈನ್ಸ್ ಬೋತ್ ರ್ಯಾಷನಲ್ಸ್ ಅಂಡ್ ಇರ್ರಾಷನಲ್ ನಂಬರ್ಸ್. ಹಾಗಾದ್ರೆ q
Q is a subset of R ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ every element of set Q is also an element of set R ಆಗ್ತಾ ಇದೆ. ಹಾಗಾಗಿ Q is a subset of R ಅಂತ ಬರಿತಾ ಹೋಗ್ಬೋದು. ಹಾಗೆ T is a subset of R ಆಗ್ತಾ ಹೋಗುತ್ತಾ? T is also a subset of R ಆಗ್ತಾ ಹೋಗುತ್ತೆ. ಯಾಕೆ ಅಂತ ಅಂದ್ರೆ every element of set T ಅಂದ್ರೆ irrational numbers ಗಳೆಲ್ಲ ಎಲ್ಲಿರ್ತಾ ಹೋಗುತ್ತೆ? ರಿಯಲ್ ನಂಬರ್ ಸೆಟ್ ಅಲ್ಲಿ ಇರ್ತಾ ಹೋಗುತ್ತೆ. ಹಾಗಾಗಿ T is also a subset of R ಆಗ್ತಾ ಹೋಗುತ್ತೆ. ಹಾಗಾದ್ರೆ N is a subset of T ಆಗ್ತಾ ಹೋಗುತ್ತೆ. ಹಾಗಾದ್ರೆ N is a subset of T ಆಗ್ತಾ ಹೋಗುತ್ತಾ? ನಾಟ್ ಎ ಸಬ್ಸೆಟ್ ಆಫ್ T ಆಗ್ತಾ ಹೋಗುತ್ತೆ. ಯಾಕೆ? N ಅಂದ್ರೆ ನಮಗೇನು? ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವ ತರ ಬರ್ತಾ ಹೋಗುತ್ತೆ? 1 2 3 4 ಗಳು ತರ ಬರ್ತಾ ಹೋಗುತ್ತೆ. ಬಟ್ T ಅಂದ್ರೆ ಏನು? ಇರ್ರಾಷನಲ್ ನಂಬರ್ಸ್. ಇರ್ರಾಷನಲ್ ನಂಬರ್ಸ್ ಅಂದ್ರೆ ನಮಗೆ ಯಾವ ಫಾರ್ಮ್ ಅಲ್ಲಿ ಇರ್ತಾ ಹೋಗುತ್ತೆ? P/Q ಫಾರ್ಮ್ ಅನ್ನು ಹೊರತುಪಡಿಸಿ ನಾವು ಉಳ್ಕೊಂಡಿರೋ ಎಲ್ಲ ಫಾರ್ಮ್ಸ್ ನಮಗೆ ಇರ್ರಾಷನಲ್ ನಂಬರ್ಸ್ ಆಗಿರುತ್ತೆ. ಬಟ್ T ಅಲ್ಲಿ ನಮಗೆ ಏನಾಗ್ತಾ ಇರುತ್ತೆ? √2 √5 √5 ಸೊ ಈ ತರ ಫಾರ್ಮ್ಗಳು ಇರ್ತಾ ಹೋಗುತ್ತಲ್ಲ ಇರ್ರಾಷನಲ್ ನಂಬರ್ಸ್ ಅಂದ್ರೆ. ಹಾಗಾಗಿ N is a not a subset of T ಆಗ್ತಾ ಹೋಗುತ್ತೆ. ಹಾಗಾದ್ರೆ ಅರ್ಥ ಏನಾಯ್ತು? N is not a subset of T ಅಂದ್ರೆ every element of set N is not an element of set T ಆಗ್ತಾ ಇದೆ. ಹಾಗಾಗಿ N is not a subset of T ಆಗ್ತಾ ಹೋಗುತ್ತೆ. ಹಾಗಾದ್ರೆ N is a subset of R. Yes, N is a subset of R ಆಗುತ್ತೆ. Z is a subset of R ಆಗ್ತಾ ಹೋಗುತ್ತೆ. Q is a subset of R ಆಗ್ತಾ ಹೋಗುತ್ತೆ and T is also a subset of R ಆಗ್ತಾ ಹೋಗುತ್ತೆ. ಇದಿಷ್ಟು ನಿಮಗೆ ಬೇಸಿಕ್ ರಿಲೇಷನ್ಸ್ಗಳು. ಯಾವ್ಯಾವ ಸೆಟ್ಸ್ಗಳು ರಿಯಲ್ ನಂಬರ್ಸ್ಗಳಿಗೆ ಸಬ್ಸೆಟ್ಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ಕೊಡ್ತಾರೆ. ಓಕೆನಾ? ಹಾಗಾದರೆ ಎಕ್ಸಸೈಸ್ 1.3 ಅಲ್ಲಿ ಮೊದಲನೇ ಕ್ವಶನ್ಸ್ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ಸ್ ಏನಿದೆ? ಮೇಕ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಕೆಳಗಡೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಗಳನ್ನು ನಾವು ಇವಾಗ ಕರೆಕ್ಟ್ ಮಾಡ್ತಾ ಹೋಗಬೇಕು ಬೈ ಫಿಲ್ಲಿಂಗ್ ದ ಸಬ್ಸೆಟ್ ಆರ್ ನಾಟ್ ಸಬ್ಸೆಟ್. ಯಾವ ಸಿಂಬಲ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು? ಸಬ್ಸೆಟ್ ಅಥವಾ ನಾಟ್ ಸಬ್ಸೆಟ್ ಸಿಂಬಲ್ಸ್ಗಳನ್ನ ಇನ್ಕ್ಲೂಡ್ ಮಾಡಿಕೊಂಡು ನಾವು ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಸ್ಟೇಟ್ಮೆಂಟನ್ನು ನಾವು ಇಲ್ಲಿ ಮಾಡ್ತಾ ಹೋಗಬೇಕು. ಹಾಗಾದರೆ ಕೆಳಗಡೆ ಕೊಟ್ಟಿರುವಂಥ ಫಸ್ಟ್ ಪ್ರಾಬ್ಲಮ್ ಏನಿದೆ? ಸೆಟ್ ಎ ಅಥವಾ ಸೆಟ್ ಇಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವ್ದು? 2 3 4 ಈಸ್ ಎ ಸಬ್ಸೆಟ್ ಆಫ್ 1 2 3 4 5 ಆಗುತ್ತಾ? ನಾಟ್ ಸಬ್ಸೆಟ್ ಇಲ್ಲ, ನಾಟ್ ಎ ಸಬ್ಸೆಟ್ ಆಫ್ 1 2 3 4 5 ಆಗುತ್ತಾ ಅಂತ ನೋಡ್ತಾ ಹೋಗ್ಬೇಕು. ಹಾಗಾದರೆ ಸಬ್ಸೆಟ್ ಸಿಂಬಲ್ ಆಗಬೇಕು ಅಂದರೆ ಏನಾಗಿರಬೇಕು? ಈ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಈ ಸೆಟ್ಟಲ್ಲಿ ಇರಬೇಕು. ಹಾಗಾದರೆ ಈ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಯಾವ್ಯಾವುದು? 2 3 4 2 3 4 ಅನ್ನೋದು ಈ ಸೆಟ್ಟಲ್ಲಿ ಇದೆಯಾ? ಎಸ್ ಇದೆ. ಹಾಗಾದರೆ ಯಾವ ಸಿಂಬಲ್ನ ಇನ್ಕ್ಲೂಡ್ ಮಾಡ್ಕೋಬೋದು? ಸಬ್ಸೆಟ್ನ ಸಿಂಬಲ್ನ ನಾವಿಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಹಾಗಾದರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಿದೆ. ಹಾಗಾದ್ರೆ ಇವಾಗ ಎಸ್ ಸೆಟ್ ಎ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಸೆಟ್ ಎ ಇರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಬಿ ಯಲ್ಲಿದೆ. ಹಾಗಾಗಿ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಆಗ್ತಾ ಹೋಗುತ್ತೆ. ಸೆಟ್ 2 3 4 ಇಸ್ ಎ ಸಬ್ಸೆಟ್ ಆಫ್ ಸೆಟ್ 1 2 3 4 5 ಆಗ್ತಾ ಹೋಗುತ್ತೆ. ಹಾಗಾದರೆ ಸಿಂಬಲ್ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡ್ವಿ, ಸಬ್ಸೆಟ್ ಸಿಂಬಲ್ನ ಇನ್ಕ್ಲೂಡ್ ಮಾಡ್ಕೊಂಡ್ವಿ. ಹಾಗೆ ಇನ್ನೊಂದು ಸೆಟ್ ಕೊಡ್ತಾ ಇದ್ದಾರೆ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ. ಸೆಟ್ ಎಕ್ಸ್ such that x is a circle in the plane ಅಂದ್ರೆ ಒಂದು ಪ್ಲೇನ್ ಅಲ್ಲಿ ಇರುವಂತ ಸರ್ಕಲ್ಸ್ ಗಳನ್ನು ನಾವಿಲ್ಲಿ ಒಂದು ಸೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದೀವಿ. ಹಾಗಾದ್ರೆ ಈ ಸೆಟ್ ಅಲ್ಲಿ ಯಾವ್ಯಾವ ರೇಡಿಯಸ್ ಇರುವಂತ ಸರ್ಕಲ್ಸ್ ಗಳನ್ನು ಇನ್ಕ್ಲೂಡ್ ಮಾಡ್ಕೋಬಹುದು? 1 ರೇಡಿಯಸ್ ಇರುವಂತ ಸರ್ಕಲ್ ನ ಇನ್ಕ್ಲೂಡ್ ಮಾಡ್ಕೋಬಹುದು, 2 ರೇಡಿಯಸ್ ಇರುವಂತ ಸರ್ಕಲ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೋಬಹುದು, 3 ರೇಡಿಯಸ್ ಇರುವಂತ ಸರ್ಕಲ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ಹಾಗೆ ಅಪ್ ಟು ಎಲ್ಲಿವರೆಗೂ ಹೋಗ್ತಾ ಹೋಗ್ಬೋದು? 100 20 300 ಈ ತರ ರೇಡಿಯಸ್ ಇರುವಂತ ಸರ್ಕಲ್ಸ್ ಗಳನ್ನೆಲ್ಲ ಈ ಸೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀವಿ. ಗೊತ್ತಾಯ್ತಲ್ಲ? ಅಂದ್ರೆ ಸೆಟ್ ಆಫ್ ಆಲ್ ಸರ್ಕಲ್ಸ್ ಇನ್ ದ ಪ್ಲೇನ್. ಆ ಪ್ಲೇನ್ ಮೇಲೆ ಇರುವಂತಹ ಸರ್ಕಲ್ಸ್ ಗಳನ್ನ ಒಂದು ಸೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದೀವಿ. ಆ ಸೆಟ್ ನ ನೀವೇನ್ ಬೇಕಾದ್ರೂ ನೇಮಿಂಗ್ ಮಾಡ್ಕೋಬಹುದು. ಸೆಟ್ ಎ, ಸೆಟ್ ಬಿ, ಸೆಟ್ ಸಿ, ಸೆಟ್ ಡಿ, ಹಾಗೆ ಸೆಟ್ ಇ, ಸೆಟ್ ಎಫ್ ಈ ತರ ನೇಮಿಂಗ್ ಮಾಡ್ಕೊಂಡು ಹೋಗ್ಬೋದು. ನಾನಿವಾಗ ಇ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಇ ಈಸ್ ಎ ಸಬ್ಸೆಟ್ ಆಫ್ ಸೆಟ್ ಎಫ್ ಆಗ್ತಾ ಹೋಗುತ್ತಾ? ಇ ಇಸ್ ಎ ಸಬ್ಸೆಟ್ ಆಫ್ ಎಫ್ ಆಗುತ್ತಾ ಅಂದ್ರೆ ಸೆಟ್ ಸೆಕೆಂಡ್ ಸೆಟ್ ಏನ್ ಕೊಡ್ತಾ ಇದ್ದೇನೆ? x such that x is a circle. x ಅನ್ನೋದು ಏನಾಗ್ತಾ ಇದೆ? ಇಲ್ಲಿ ಸರ್ಕಲ್ ಆಗ್ತಾ ಇದೆ. ಇನ್ ದ ಸೇಮ್ ಪ್ಲೇನ್, ಅದೇ ಪ್ಲೇನ್ ಮೇಲೆ ಇರುವಂತಹ ಸರ್ಕಲ್ಸ್ ಗಳನ್ನು ತಗೊಳ್ತಾ ಇದ್ದಾನೆ. ಹಾಗೆ ವಿತ್ ದ ರೇಡಿಯಸ್ 1 ಯೂನಿಟ್. ವಿತ್ ದ ರೇಡಿಯಸ್ 1 ಯೂನಿಟ್ ಅಂತಂದ್ರೆ ಆ ರೇಡಿಯಸ್ ನ ಲೆಂತ್ ಎಷ್ಟಿರಬೇಕು? ಓನ್ಲಿ 1 ಯೂನಿಟ್ ಗಳು ಮಾತ್ರ ಇರಬೇಕು. ಹಾಗಾದ್ರೆ ಸೆಟ್ ಇ ಇಸ್ ಎ ಸಬ್ಸೆಟ್ ಆಫ್ ಎಫ್ ಆಗ್ತಾ ಹೋಗುತ್ತಾ? ಆಗಲ್ಲ. ಯಾಕೆ ಅಂದ್ರೆ ಸೆಟ್ ಇ ಅಲ್ಲಿರುವಂತಹ ಎಲಿಮೆಂಟ್ಸ್ ಗಳು ಯಾವ್ಯಾವುದು? ರೇಡಿಯಸ್ 1 ಯೂನಿಟ್ ಇರ್ಬೋದು, 2 ಯೂನಿಟ್ ಇರ್ಬೋದು, 3 ಯೂನಿಟ್ ಇರ್ಬೋದು, 4 ಯೂನಿಟ್ ಇರ್ಬೋದು, ಹಾಗೆ 100 ಯೂನಿಟ್ಸ್ 200 ಯೂನಿಟ್ಸ್ ಈ ತರ ಇರ್ಬೋದಲ್ವಾ? ಹಾಗಾದ್ರೆ ಈ ಸೆಟ್ ಅಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಈ ಸೆಟ್ ಅಲ್ಲಿ ಇದಾವ?
ಈ ಸೆಟ್ಟಲ್ಲಿ ಇಲ್ಲ. ಯಾಕೆ ಅಂದರೆ ಈ ಸೆಟ್ಟಲ್ಲಿ ಇರುವಂಥ ರೇಡಿಯಸ್ ಸರ್ಕಲ್ ಎಷ್ಟಿದೆ? ಓನ್ಲಿ 1 ಯೂನಿಟ್ ಇದೆ. ಅಂದರೆ ಆ ಸರ್ಕಲಲ್ಲಿ ಅಥವಾ ಆ ಪ್ಲೇನಲ್ಲಿ ಈ ಸೆಟ್ಟಲ್ಲಿ ನಮಗೆ ಓನ್ಲಿ 1 ಯೂನಿಟ್ ಇರುವಂತಹ ರೇಡಿಯಸ್ಗಳನ್ನು ಮಾತ್ರ, ರೇಡಿಯಸ್ ಇರುವಂಥ ಸರ್ಕಲ್ಸ್ಗಳನ್ನು ಮಾತ್ರ ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗ್ತೀವಿ. ಬಟ್ 2 ಯೂನಿಟ್ಸ್, 3 ಯೂನಿಟ್ಸ್, 4 ಯೂನಿಟ್ಸ್ ರೇಡಿಯಸ್ ಇರುವಂಥ ಸರ್ಕಲ್ಸ್ಗಳನ್ನೆಲ್ಲ ಸೆಟ್ ಎಫ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಇ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎಫ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ? ಹಾಗೆ ಥರ್ಡ್ ಒನ್ ನೋಡ್ತಾ ಹೋಗೋಣ. ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ಟ್ರಯಾಂಗಲ್ ಇನ್ ಎ ಪ್ಲೇನ್. ಎಕ್ಸ್ ಅನ್ನೋದೇನಾಗ್ತಾ ಇದೆ? ಆ ಸೆಟ್ಟಲ್ಲಿ ಓನ್ಲಿ ಟ್ರಯಾಂಗಲ್ಸ್ಗಳನ್ನ ಮಾತ್ರ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀವಿ. ಟ್ರಯಾಂಗಲ್ಸಲ್ಲಿ ನಮಗೆ ಎಷ್ಟು ಟೈಪ್ಸ್ ಇದೆ ಅಂತ ಗೊತ್ತಿದೆ ಅಲ್ವಾ? ಅಷ್ಟು ಟೈಪ್ಸ್ಗಳ ಟ್ರಯಾಂಗಲ್ಸ್ಗಳನ್ನ ಒಂದು ಸೆಟ್ಟಲ್ಲಿ ಇಟ್ಕೊಂಡಿದ್ದೀವಿ ಅಂತ ತಗೋಣ. ಹಾಗೆ ಇನ್ನೊಂದು ಸೆಟ್ ಕೊಡ್ತಾ ಇದ್ದಾನೆ, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ರೆಕ್ಟಾಂಗಲ್ ಇನ್ ಎ ಪ್ಲೇನ್. ಇನ್ನೊಂದು ಸೆಟ್ಟಲ್ಲಿ ಏನಾಗ್ತಾ ಇದೆ? ರೆಕ್ಟಾಂಗಲ್ಸ್ಗಳಿದ್ದಾವೆ. ಹಾಗಾದರೆ ಈ ಸೆಟ್ಗೆ ಸಬ್ಸೆಟ್ ಆಗ್ತಾ ಹೋಗುತ್ತಾ ಅಥವಾ ನಾಟ್ ಸಬ್ಸೆಟ್ ಆಗ್ತಾ ಹೋಗುತ್ತಾ? ನಾಟ್ ಎ ಸಬ್ಸೆಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಇದರಲ್ಲಿರೋದೆಲ್ಲ ಟ್ರಯಾಂಗಲ್ಸು, ಈ ಸೆಟ್ಟಲ್ಲಿರೋದೆಲ್ಲ ರೆಕ್ಟಾಂಗಲ್ಸ್ಗಳು. ಬಟ್ ಟ್ರಯಾಂಗಲ್ಸ್ ಅಂದರೆ ನಮಗೆ 3 ಶೇಪ್ಸ್ ಇರುತ್ತೆ, ರೆಕ್ಟಾಂಗಲ್ಸ್ ಅಂದರೆ 4 ಶೇಪ್ಸ್ ಇರುತ್ತೆ. ಗೊತ್ತಿರುತ್ತಲ್ವಾ? 4 ಸೈಡ್ಸ್ಗಳು ಇರ್ತಾ ಹೋಗುತ್ತೆ. ಹಾಗಾಗಿ ಈಸ್ ನಾಟ್ ಎ ಸಬ್ಸೆಟ್ ಆಫ್ ರೆಕ್ಟಾಂಗಲ್ ಸೆಟ್ ಆಗ್ತಾ ಇದೆ. ಹೌದಲ್ವಾ? ಡಿಫ್ರೆಂಟ್ ಇದ್ದೇ ಇರುತ್ತೆ. ಈ ಸೆಟ್ಟಲ್ಲಿ ಬರೀ ಟ್ರಯಾಂಗಲ್ಸ್ಗಳಿದೆ, ಆ ಸೆಟ್ಟಲ್ಲಿ ಓನ್ಲಿ ರೆಕ್ಟಾಂಗಲ್ಸ್ಗಳಿದೆ. ಹಾಗಾಗಿ ಈ ಸೆಟ್ಟಲ್ಲಿರುವಂಥ ಟ್ರಯಾಂಗಲ್ ಎಲಿಮೆಂಟ್ಸ್ಗಳೆಲ್ಲ ಆ ಸೆಟ್ಟಲ್ಲಿ ಇಲ್ದಲೇ ಇರೋದ್ರಿಂದ ನಮಗೆ ನಾಟ್ ಸಬ್ಸೆಟ್ ಆಗ್ತಾ ಇದೆ. ಗೊತ್ತಾಯ್ತಲ್ವಾ? ಇದಿಷ್ಟು ನಿಮಗೆ ಇವತ್ತಿನ ತರಗತಿಯಲ್ಲಿ ಒಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ಇನ್ನು ಮುಂದಿನ ತರಗತಿಗಳಲ್ಲಿ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ, ಅವನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು. ಇದಾದಮೇಲೆ ನಿಮಗೆ ಇಂಟರ್ವಲ್ಸ್ ಆಫ್ ಎ ಸೆಟ್ಸ್ ಅಂತ ಇದೆ. ಆ ಟಾಪಿಕ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅದರ ಬೇಸ್ ಮೇಲೆ ಇರುವಂಥ ಪ್ರಾಬ್ಲಮ್ಸ್ಗಳು, ಅಂದರೆ ಈ ಎಕ್ಸಸೈಸ್ 1.3 ಇರುವಂಥ ಪ್ರಾಬ್ಲಮ್ಸ್ಗಳು ಯಾವುವು, ಆ ಬೇಸ್ ಮೇಲೆ ಇರುವಂಥ ಟಾಪಿಕ್ಸ್ಗಳೇ. ಹಾಗಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇದರ ಕಂಟಿನ್ಯೂಡ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು.